ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಫಾರ್ ಮೋರ್ ಅಪ್ಡೇಟ್ಸ್. ಅ ಡೇ ಇನ್ ಮೈ ಲೈಫ್. ನನ್ನ ಜೀವನದ ಒಂದು ದಿನ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಮಕ್ಕಳಿರೋ ಮನೆಯಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ವಂತೆ. ಅರ್ಲಿ ಮಾರ್ನಿಂಗು ನನ್ನ ಗಂಡನೂ ನನ್ನ ಮಗನೂ ಫುಲ್ಲು ಪ್ರೋ ಆಕ್ಟಿವ್ ಆಗಿಬಿಟ್ಟಿದ್ರು. ನನಗೆ ಇವರಿಬ್ರು ಜಗಳ ನಿಲ್ಸೋದೇ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ. ನನ್ನ ಮಗನು ಬೆಳಗ್ಗೆನೆ ಬಾ ಪಪ್ಪ ಕ್ರಿಕೆಟ್ ಆಡೋಣ ಅಂತ ಅಂದ್ಬಿಟ್ಟು ತುಂಬ ಹಿಂಸೆ ಕೊಡ್ತಾ ಇದ್ದ. ಅವ್ರ ಪಪ್ಪ ಕುಡಿಯೋದು ನಂಗೆ ಬಿಡ ಪಪ್ಪ ಕುಡಿಯೋದು. ಈ ಏಜಲ್ಲಿ ಮಕ್ಕಳಿಗೆ ಪಾಟಿ ಟ್ರೈನಿಂಗ್ ಮಾಡಿಸೋದು ಒಂದು ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳ್ತೀನಿ. ಆ ಕಷ್ಟ ಅನುಭವಿಸೋರಿಗೆ ಮಾತ್ರ ಗೊತ್ತು ರೀ. ಹಾಗೆ ಇವತ್ತು ಮನೆನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇಬ್ಬರು ಡಿವೈಡ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಮಕ್ಕಳಿರೋ ಮನೆಯಲ್ಲಿ ಮನೆ ಕ್ಲೀನ್ ಮಾಡೋದೇ ಇನ್ನೊಂದು ದೊಡ್ಡ ಸಾಹಸ. ನನ್ನ ಮಗ ಕ್ಲೀನ್ ಮಾಡ್ಕೊಂಡು ಬಂದಂಗೆ ಕಸನ ಮತ್ತೆ ಹರಡ್ಕೊಂಡು ಬರ್ತಾ ಇರ್ತಾನೆ. ಆ್ಯಕ್ಚುಲಿ ಮಾರ್ನಿಂಗಲ್ಲಿ ನನ್ನ ಮಗ ಸರಿ ತಿಂತಾನೆ, ನಾನು ಮತ್ತು ನನ್ನ ಹಸ್ಬೆಂಡು ಓಟ್ಸ್ ತಿಂತೀವಿ. ನನ್ನ ಚಾನಲಲ್ಲೇ ಇನ್ನೊಂದು ವಿಡಿಯೋನಲ್ಲಿ ಹಾಕಿದ್ದೀನಿ ನಾನು ಓಟ್ಸ್ಗೆ ಏನೇನು ಹಾಕ್ಕೊಂಡು ತಿಂತೀನಿ ಅಂತ ಅಂದ್ಬಿಟ್ಟು, ನೀವು ಹೋಗಿ ಚೆಕ್ ಮಾಡ್ಬೋದು. ಇವಾಗ ಆಲ್ರೆಡಿ ಮಧ್ಯಾಹ್ನ 12 ಗಂಟೆ ಆಗೋಗಿತ್ತು. ಸೊ ನೀನು ಅಡುಗೆ ಮಾಡ್ಕೋ, ರಿಮೈನಿಂಗ್ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಅಂತ ನನ್ನ ಹಸ್ಬೆಂಡ್ ನನ್ನ ಕಳಿಸಿದ್ರು. ಸೊ ಹಾಗಾಗಿ ನಾನು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಕಾಳು ಸಾಂಬಾರು ಅಂತಂದರೆ ನನಗಂತೂ ತುಂಬ ಇಷ್ಟ, ನನ್ನ ಹಸ್ಬೆಂಡ್ಗೂ ಸಹ ತುಂಬ ಇಷ್ಟ. ಸೊ ಇವತ್ತು ಇದ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಲಾಸ್ಟ್ ನೈಟೇ ಕಾಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಜೊತೆಗೆ ಒಂದು 3 ಆಲೂಗೆಡ್ಡೆ ಹಾಕೋಣ ಅಂತ. ಮಸಾಲೆಗೆ 3 ಈರುಳ್ಳಿ, ಅರ್ಧ ಟೊಮೊಟೊ ಮತ್ತು ಸ್ಪೈಸಸ್ಸು ಓಂಕಾಳು ಕಡಲೆ ಎಲ್ಲ ಹಾಕ್ಕೊಂಡು, ಕಾಯಿ ಮತ್ತು ಕೊತ್ತಂಬರಿ, ಬೇಳೆನ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡೆ. ಜೊತೆಗೆ ಸಾಂಬಾರಿಗೆ ಒಟ್ಪುಡಿನ ನಾನು ಯೂಸ್ ಮಾಡ್ತೀನಿ. ಬಾಣಲೆಗೆ ನಾನು ಎಣ್ಣೆ ಹಾಕ್ಕೊಂಡು ನಾನು ಕೊಕೊನೆಟ್ ಆಯಿಲ್ನ ಯೂಸ್ ಮಾಡೋದು ಅಡುಗೆಗೆ. ಅದಕ್ಕೆ ಸ್ಪೈಸಸ್ಸು ಮತ್ತು ಏನೇನು ತೊಗೊಂಡಿದ್ನಲ್ಲ, ಕಡಲೆ ಆಗಿರ್ಬೋದು ಹಾಗೂ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲವನ್ನೂ ಹಾಕ್ಕೊಂಡು ಹುರ್ಕೊಳ್ತೀನಿ. ಲೋ ಫ್ಲೇಮಲ್ಲೇ ಎಲ್ಲವನ್ನೂ ಹುರ್ಕೊಳ್ತೀನಿ. ಸ್ವಲ್ಪ ಗೋಲ್ಡಿಶ್ ಕಲರ್ ಟರ್ನ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಹುರ್ಕೊಳ್ತೀನಿ. ಅಡುಗೆ ಯಾವತ್ತಿದ್ರೂ ಲೋ ಫ್ಲೇಮಲ್ಲೇ ಮಾಡಬೇಕಂತೆ, ಅವ್ರು ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕಂತೆ. ಇಲ್ಲ ನೀವು ಹೈ ಫ್ಲೇಮಲ್ಲಿ ಬೇಗ ಆಗುತ್ತೆ ಅರ್ಜೆಂಟಲ್ಲಿ ಅಂತ ಮಾಡೋಕ್ಕೋದ್ರೆ ರುಚಿ ಅಷ್ಟು ಬರಲ್ಲ. ನಾನು ಯಾವತ್ತೇ ಏನೇ ಅಡುಗೆ ಮಾಡಿದ್ರು ಸ್ವಲ್ಪ ಟೈಮ್ ತೊಗೊಳ್ತೀನಿ, ಲೋ ಫ್ಲೇಮಲ್ಲೇ ರುಚಿಯಾಗಿ ಮಾಡ್ತೀನಿ. ನನಗೆ ಊಟದ ವಿಷಯದಲ್ಲಿ ರುಚಿಯಾಗಿರಬೇಕು. ರುಚಿಯಾಗಿಲ್ಲ ಅಂತಂದರೆ ನಿಜವಾಗ್ಲೂ ನನಗಿಷ್ಟ ಆಗಲ್ಲ. ಸೊ ಹೀಗೆ ಕೊತ್ತಂಬರಿ ಹಾಗೆ ನಾನು ಒಟ್ಟು ಪುಡಿ ಅಂತ ಹೇಳಿದ್ನಲ್ಲ, ಸಾಂಬಾರು ಪುಡಿ, ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಆಮೇಲೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ. ಮೊದಲೇ ಕಾಯಿನ ಹಾಕೊಂಡು 1-2 ರೌಂಡ್ ರುಬ್ಕೊಂಡಿರ್ತೀನಿ, ಬಿಕಾಸ್ ಆಮೇಲೆ ಅದು ಗಟ್ಟಿ ಸಿಗಬಾರ್ದು ಅಂತ. ಅದಾದಮೇಲೆ ನಾನು ಏನು ಹುರ್ಕೊಂಡಿರ್ತೀನಲ್ಲ ಅದಷ್ಟೂ ಆ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಈ ರೀತಿ ಸಾಂಬಾರಿಗೆ ರುಬ್ಕೊಳ್ಬೇಕು. ಹಸಿಕಾಳು ಸಾಂಬಾರನ್ನ ನಾವು ಕುಕ್ಕರ್ಗಿಂತ ಹಾಗೇನೆ ತಪ್ಪಲೆನಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಹಸಿಕಾಳೆಲ್ಲ ಬೇಗ ಬೆಂದೋಗ್ಬಿಡುತ್ತೆ. ಸೊ ನಾರ್ಮಲಿ ನಾನು ಒಗ್ಗರಣೆ ಹಾಕ್ಕೊಂಡು ಹಸಿಕಾಳು ಆಲೂಗೆಡ್ಡೆನ ಒಗ್ಗರಣೆಗೆ ಹಾಕ್ಬಿಟ್ಟು 1-2 ನಿಮಿಷ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಏನು ಸಾಂಬಾರನ್ನ ಉಪ್ಪು ಹಾಕ್ತೀವ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಬೇಯೋದಕ್ಕೆ ಇಡ್ತೀನಿ. ಇವಾಗಲೂ ಉಪ್ಪು ಏನಕ್ಕೆ ಹಾಕ್ತೀವಿ ಅಂತಂದರೆ ಕಾಳು ಮತ್ತು ಆಲೂಗೆಡ್ಡೆಗೆ ಉಪ್ಪು ಚೆನ್ನಾಗಿ ಇಳ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ನೀವು ಅಷ್ಟೇ ಏನಾದರೂ ಹಸಿಕಾಳು ಸಾಂಬಾರು ಮಾಡಬೇಕು ಅಂತ ಅಂದರೆ ನೀವು ತಪ್ಪಲೆನಲ್ಲೇ ಮಾಡಿಕೊಂಡ್ರೆ ಬೆಸ್ಟು.
ಸೊ ಅದಾದಮೇಲೆ ನಾನು ರುಬ್ಕೊಂಡಿರೋ ಖಾರನ ಆ ತಪ್ಪಲೆಗೆ ಹಾಕಿಬಿಟ್ಟು ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಹೆಚ್ಚಿಸ್ಕೊಳ್ತೀನಿ. ನೀರನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಮಾಡ್ಕೊಳ್ತೀನಿ. ಕುಕ್ಕರಲ್ಲಿ ಹಾಕಿದ್ರೆ ನೀರು ಬಿಟ್ಕೊಳ್ತಾ ಹೋಗುತ್ತೆ. ಹೀಗೆ ಓಪನಾಗಿ ಬೇಯಿಸಿದ್ರೆ ನೀರು ಇಂಗ್ತಾ ಹೋಗುತ್ತೆ. ಸೊ ಹಾಗಾಗಿ ಓಪನಾಗಿ ಬೇಯಿಸ್ಬೇಕಾದ್ರೆ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಒಳ್ಳೆಯದು. ಏಕೆಂದರೆ ಆಮೇಲೆ ಸಾಂಬಾರು ಬೆಂದು ಹಾವಿಯಾಗಿ ನೀರೆಲ್ಲ ಹೋಗುತ್ತೆ. ಸೊ ನಿಮ್ಗೆ ಇದು ಗೊತ್ತಿದೆ ಅಂತ ಅನ್ಕೋತೀನಿ. ನಾನು ಆಲ್ರೆಡಿ ರೈಸ್ ಮಾಡ್ಕೊಂಡಿದ್ದೆ. ಸಾಂಬಾರು ಒಂದು ಕಡೆ ಬೇಯ್ತಾ ಇರಲಿ ಅಂತ ಎತ್ತಿಕ್ಬಿಟ್ಟು ಮುದ್ದೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ನಾನು ಬಾಣಲಿನಲ್ಲಿ ಮುದ್ದೆ ಮಾಡೋದು, ತಪ್ಪಲೆನಲ್ಲಿ ಮಾಡೋದಿಲ್ಲ. ಸೊ ಬಾಣಲಿನಲ್ಲಿ ಹೇಗೆ ಮಾಡ್ತೀವಿ ಅಂತ ನೋಡೋಣ. ನನಗೆ ನನ್ನ ಹಸ್ಬೆಂಡ್ಗೆ ಎರಡೇ ಮುದ್ದೆ ಮಾಡೋದು. ಸೊ ಹಾಗಾಗಿ ಅದಕ್ಕೆ ಅಂತ ಎಷ್ಟು ಕ್ವಾಂಟಿಟಿನಲ್ಲಿ ನೀರು ಹಾಕಬೇಕು ಅಂತ ಮೊದಲೇ ನೋಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಏಕೆ ಅಂತಂದರೆ ಮುದ್ದೆ ಗಂಟಾಗಬಾರ್ದು ಅಂತ. ಮತ್ತು ಒಂದೇ ಒಂದು ಸ್ಪೂನು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಕುದಿಯೋದಕ್ಕೆ ಬಿಡ್ತೀನಿ. ಸೊ ಒಂದು ಸೈಡು ಸಾಂಬಾರು ಕುದೀತಾ ಇದೆ, ಇನ್ನೊಂದು ಸೈಡು ಮುದ್ದೆ ಇಟ್ಟಿದ್ದೀನಿ ಕುದಿ ಬರಲಿ ಅಂತ. ಸೊ ಈ ರೀತಿ ಕುದಿ ಬಂದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಹಾಕ್ಕೊಂಡು ಮುದ್ದೆನ ಗಂಟಾಗಬಾರ್ದು ಅಂತ ಮೊದಲೇನೆ ಚೆನ್ನಾಗಿ ಆಡಿಸ್ಕೊಳ್ತೀನಿ. ಈ ರೀತಿ ಹಿಟ್ಟು ಹಾಕಿದ ತಕ್ಷಣ ನೀವು ಕೋಲಲ್ಲಿ ಆಡಿಸ್ಕೊಳ್ಳೋದ್ರಿಂದ ಗಂಟೊಂದು ಚೂರು ಆಗೋದಿಲ್ಲ. ನೀಟಾಗಿ ಅದು ಹೊಂದ್ಕೊಳ್ಳುತ್ತೆ, ಹಾಗೆ ಅದು ಒಳ್ಳೆ ಹದಕ್ಕೆ ಬರುತ್ತೆ. ಸೊ ಗಂಟಾಗುವಂಥ ಎಲ್ಲ ಚಾನ್ಸಸ್ಸು ಯಾವಾಗ ಬರುತ್ತೆ ಅಂತಂದರೆ ನೀವು ಹಿಟ್ಟು ಹಾಕ್ಬಿಟ್ಟು ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೀವು ಈ ಥರ ಆಡ್ಸೋಕೆ ಹೋದರೆ ಗಂಟಾಗುತ್ತೆ. ಸೊ ಮುದ್ದೆ ಮಾಡ್ಬೇಕಾದ್ರೆ ಚೆನ್ನಾಗಿ ಈ ಥರ ಆಡಿಸ್ಬಿಟ್ಟು ಗಂಟೆಲ್ಲ ಹೋದ್ಮೇಲೆ ನೀವು ಮತ್ತೆ ಸ್ಟೀಮಲ್ಲೇ ಬೇಯಲಿ ಅಂತ ಅಂದ್ಬಿಟ್ಟು ಅದನ್ನ ಕವರ್ ಮಾಡಬೇಕಾಗತ್ತೆ ನಾನು ಮಾಡಿರೋ ರೀತಿನಲ್ಲಿ. ನಮ್ಮ ಹಾಸನ ಸೈಡ್ ಅವ್ರಿಗೆ ಮುದ್ದೆ ಇಲ್ಲ ಊಟಕ್ಕೆ ಅಂತ ಅಂದರೆ ಅದು ಊಟ ಅಂತಲೇ ಅನಿಸಲ್ಲ. ಸೊ ಮುದ್ದೆ ಇದ್ರೇ ಕಂಪ್ಲೀಟ್ ಊಟ ಅಂತ ಅನ್ನಿಸ್ಕೊಳ್ಳೋದು ಅಂತ ಹೇಳ್ತಾರೆ. ಸೊ ನನ್ನ ಹಸ್ಬೆಂಡ್ಗಾಗಿರ್ಬೋದು, ನಮ್ಮ ಮನೆಯವ್ರಿಗೆ ಯಾರೇ ಆಗಿರ್ಬೋದು, ನನಗೆ ಆಗಿರ್ಬೋದು, ಊಟ ಅಂತಂದಮೇಲೆ ಮುದ್ದೆ ಇರಲೇಬೇಕು. ರೈಸ್ ಸ್ವಲ್ಪ ಕಡಿಮೆ ತಿಂದರೂ ಪರವಾಗಿಲ್ಲ, ಮುದ್ದೆ ಅಂತೂ 1 ರಿಂದ 2 ಮುದ್ದೆ ತಿಂತಾರೆ. ಬಟ್ ಇವಾಗ ಒಂದೊಂದು ಮುದ್ದೆ ತಿಂತೀವಿ ಅಷ್ಟೇ. ಈ ಥರ ನಾನ್ ಸ್ಟಿಕ್ ತವಾನಲ್ಲಿ ನೀವು ಮುದ್ದೆ ಮಾಡಿಕೊಂಡ್ರೆ ತಳ ಹಿಡಿಯೋದಿಲ್ಲ. ಸೊ ಈಸಿಯಾಗಿ ನೀವು ತಿರುಗೋದಕ್ಕೂ ಸರಿ ಹೋಗುತ್ತೆ. ಸೊ ನಾನು ಕಾಳು ಚೆಕ್ ಮಾಡಿದೆ, ಸಾಂಬಾರು ಆಲ್ರೆಡಿ ಬೆಂದಿದೆ. ದೊಡ್ಡವ್ರು ಹೇಳ್ತಾರಲ್ಲ, ಮುದ್ದೆ ಕಟ್ಟೋದು ಒಂದು ಕಲೆ ಅಂತೆ. ಅದು ಒಂದೇ ಸೈಜಲ್ಲಿ ಒಂದೇ ಹದದಲ್ಲಿ ಮಿಶ್ರಣ ಮಾಡಿ ಕಟ್ಟೋದು ಅಂತಂದರೆ ಅದೊಂದು ಕಲೆ ಅಂತಲೇ ಹೇಳ್ತಾರೆ. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಮುದ್ದೆ ಮಾಡ್ತೀನಿ ಅಷ್ಟೇ. ನೋಡಿ, ನಾನು ಕರೆಕ್ಟಾಗಿ 2 ಮುದ್ದೆನೇ ಮಾಡೋದು. ನನ್ನ ಮಗಂಗೆ ಆಲ್ರೆಡಿ ಹೊಟ್ಟೆ ಹಶ್ವಾಗಿ ಆ್ಯಪಲ್ನ ತಿಂತಾ ಇದ್ದಾನೆ. ಮಕ್ಕಳಿಗೆ ಸಂಸ್ಕೃತಿ ಮತ್ತು ಸಂಸ್ಕಾರನ ಅಪ್ಪ ಅಮ್ಮ ಆಗಿ ನಾವೇ ಹೇಳ್ಕೊಡ್ಬೇಕಾಗತ್ತೆ. ನನ್ನ ಮಗನ ಬೆಳವಣಿಗೆನಲ್ಲಿ ಇನ್ನೊಂದು ಸ್ಟೆಪ್ ಏನಪ್ಪ ಅಂತಂದರೆ ಅವನೇ ಕುತ್ಕೊಂಡು ಊಟ ಮಾಡೋ ಅಂಥದ್ದು. ಇದು ಸ್ವಲ್ಪ ಕಷ್ಟನೇ ಆಗ್ತಾ ಇದೆ, ಬಟ್ ಆದ್ರೂ ಪ್ರಯತ್ನ ಪಡ್ತಾ ಇದ್ದೀನಿ. ಅವನೇ ಕುತ್ಕೊಂಡು ನಮ್ಮ ಜೊತೆನಲ್ಲಿ ನಾವು ಹೇಗೆ ತಿಂತೀವಿ ಆ ಥರ ಫಾಲೋ ಮಾಡಲಿ ಅಂತ. ನನ್ನ ಮಗ ಮುದ್ದೆ ಮಾತ್ರ ನೀಟಾಗಿ ತಿಂತಾನೆ. ರೈಸ್ ಅನ್ನ ಇನ್ನೂ ಕಲ್ಸ್ಕೊಂಡು ತಿನ್ನೋದಕ್ಕೆ ಬರಲ್ಲ. ಮುದ್ದೆ ಮಾತ್ರ ತುತ್ತು ಹಾಕಿದ್ರೆ ಒಂದೊಂದೇ ತುತ್ತು, ಅದು ಏನಾದರೂ ನೋಡಿಕೊಂಡು ತಿಂತಾನೆ. ಅವನಿಗೆ ಟೇಸ್ಟ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬರಲಿ ಅಂತ ನಾನು ಅವಾಗವಾಗ ಕೇಳ್ತಾ ಇರ್ತೀನಿ. ಹೇಗಿದೆ ಊಟ, ಖಾರ ಇದೆಯಾ, ಹೆಂಗೆ ಅನ್ನಿಸ್ತಾ ಇದೆ, ಚೆನ್ನಾಗಿ ಅನ್ನಿಸ್ತಾ ಇಲ್ವಾ ಅಂತ ಕೇಳ್ತೀನಿ. ಅವ್ನಿಗೆ ಇಷ್ಟ ಆದರೆ ಅಮ್ಮ ಚೆನ್ನಾಗಿದೆ ಅಂತ ಹೇಳ್ತಾನೆ. ಇಷ್ಟ ಆಗಲ್ಲ ಅಂದರೆ ಅಮ್ಮ ಇಲ್ಲ ಅಮ್ಮ ಚೆನ್ನಾಗಿಲ್ಲ ಅಂತ ಅಂತಾನೆ. ಸೊ ಟೇಸ್ಟ್ ನಾಲೆಡ್ಜ್ ಸಹ ನಾವೇ ಕಲಿಸ್ಬೇಕಾಗುತ್ತೆ. ನಿಮ್ಗೇನು ಅನಿಸುತ್ತೆ ಈ ವಿಷಯದ ಬಗ್ಗೆ? ಸೊ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಆಯಿತಾ. ನನಗೆ ಕಮೆಂಟ್ ಮಾಡಿ, ತುಂಬ ಜನ ನಂಗೆ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಆ ವಿಡಿಯೋ ರಿಲೇಟೆಡ್ ಆಗಿ ನೀವು ಅದೇ ವಿಡಿಯೋಗೆ ಕಮೆಂಟ್ ಮಾಡ್ತಾ ಇದ್ರೆ ನನಗೆ ಆನ್ಸರ್ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾ, ಹೀಗೆ ಮಧ್ಯಾಹ್ನ ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ನೀನು ಮಾಡೋ ಕೈ ರುಚಿಗೆ ನಂಗೆ ನಾನ್ ವೆಜ್ಜೇ ತಿನ್ನೋದು ಬೇಡ ಅನಿಸುತ್ತೆ, ಆ ರೀತಿ ವೆಜ್ಜೇ ನಾನ್ ವೆಜ್ ಥರ ಮಾಡ್ತೀಯಾ ಅಂತ ಹೇಳ್ತಾ ಇರ್ತಾರೆ. ಊಟ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಮಲ್ಕೊಂಡು ರೆಸ್ಟ್ ತೊಗೊಂಡು ಸಂಜೆ ಸ್ವಲ್ಪ ಶಾಪಿಂಗ್ ಇತ್ತು. ಸೊ ರೆಡಿಯಾಗಿ ಹೊರಟ್ವಿ. ಏನಪ್ಪ ನೀರು ಚೆಲ್ಲಿದೆಯಾ? ನೆಕ್ಸ್ಟು ಹಬ್ಬಗಳು ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ ಈ ಮಂತಲ್ಲಿ.
ಸೊ ಸ್ವಲ್ಪ ಸ್ವಲ್ಪನೇ ಪ್ರತಿದಿನವೂ ಇಲ್ಲ, ಪ್ರತಿ ವೀಕ್ಲಿ ಸ್ವಲ್ಪ ಸ್ವಲ್ಪನೇ ಶಾಪಿಂಗ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೆಯಿಂದ ಒಂದು 5-6 ಕಿಲೋಮೀಟರ್ ಸರೌಂಡಿಗಲ್ಲೇ ಶಾಪಿಂಗ್ ಮಾಡ್ತಾ ಇದ್ದೀನಿ. ಆರವ್ ಕರ್ಕೊಂಡು ಹೋದ್ರಂತೂ 5-6 ಕಿಲೋಮೀಟರ್ ಒಳಗಡೆ ಹೋಗೋಕ್ಕಾಗುತ್ತೆ, ಅದ್ರ ಮೇಲೆ ಹೋಗೋದಕ್ಕಾಗೋದಿಲ್ಲ. ಸ್ವಲ್ಪ ನನಗೆ ಪ್ಲ್ಯಾಂಟ್ಸ್ ಬೇಕಾಗಿತ್ತು, ಗಿಡಗಳನ್ನ ತೊಗೊಳ್ಬೇಕಾಗಿತ್ತು. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥ ಗಿಡಗಳು ಇನ್ನೂ ಬಂದಿರಲಿಲ್ಲ ಅಂತ ಹೇಳಿದ್ರು. ಸ್ವಲ್ಪ ಡಿಸಪಾಯಿಂಟ್ ಆಯಿತು ನನಗೆ. ಸರಿ ಅಂತ ಬೇರೆ ಕಡೆ ವಿಚಾರಿಸೋಣ ಅಂತ ಹೋಗ್ತಾ ಇದ್ವಿ. ನನಗೆ ಮಣ್ಣಲ್ಲಿ ಮಾಡಿರೋ ಅಂತಹ ಪಾಟ್ಸ್ ಆಗಿರ್ಬೋದು, ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ತುಂಬ ಪ್ಲೇಸ್ಗೆ ಹೋಗಿ ಹುಡ್ಕಿದ್ವಿ. ಒಂದು ಜಾಗದಲ್ಲಿ ಬರೀ ಮಣ್ಣಿನ ಐಟಮ್ಸೇ ಮಾರ್ತಾಯಿದ್ರು, ಬಟ್ ತುಂಬ ಕಾಸ್ಟ್ ಇತ್ತು. ಸೊ ಅದೇ ಔಟ್ಸೈಡಲ್ಲಿ ಈಗ ತೋರಿಸ್ತಾ ಇದ್ದಾರಲ್ಲ, ಅದನ್ನೇ ಔಟ್ಸೈಡಲ್ಲಿ ತೊಗೊಂಡು ತುಂಬ ಕಡಿಮೆಗೆ ಬೀಳ್ತಾಯಿತ್ತು. ಬಟ್ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗಿ ಹೇಳ್ತಾಯಿದ್ರು. ಅವ್ರು ಹೇಳೋ ಪ್ರಕಾರ ಕ್ಲೇ ಅದರೊಳಗಡೆ ಮಿಕ್ಸ್ ಮಾಡಿರೋ ಅಂಥ ಮಣ್ಣು ಬೇರೆ ರೀತಿ ಇರುತ್ತೆ ಅಂತ ಹೇಳ್ತಾರೆ. ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ನಾನು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ಡೆಕೋರೇಟಿವ್ ಅಂತ ಅಲ್ಲ, ಅಡುಗೆ ಮಾಡೋದಕ್ಕೆ ಉಪಯೋಗಿಸ್ತಾರಲ್ಲ ಆ ರೀತಿಯಲ್ಲಿ ಮಣ್ಣಿನ ಮಡಿಕೆಗಳಾಗಿರ್ಬೋದು ಅದಿತ್ತು. ನನಗೇನು ಯೂಸ್ ಆಗಲಿಲ್ಲ. ಸೊ ಹಾಗಾಗಿ ಮತ್ತೆ ಡಿಸಪಾಯಿಂಟ್ ಆದೆ ಇವತ್ತು. ಆದರೆ ನನಗೆ ಈ ಥರ ಮಣ್ಣಿಂದು ಮಾಡಿರೋ ಅಂತಹ ಏನೇ ಆಗಿರ್ಬೋದು ನಂಗೆ ಭಾಳ ಇಷ್ಟ ಆಗುತ್ತೆ ಮನೇಲಿ ಡೆಕೋರೇಟಿವ್ ಆಗಿ ಇಡೋದಕ್ಕೆ. ಸೊ ಹಾಗಾಗಿ ನಾನು ಆದಷ್ಟು ಈ ಥರ ಏನು ಹೇಳ್ತಾರೆ ರಾ ಮೆಟೀರಿಯಲ್ಸ್ ಅಂದರೆ ಭಾಳ ಇಷ್ಟ. ನಾನು ಎಕ್ಸ್ಪೆಕ್ಟ್ ಮಾಡಿರೋಂಥ ಪ್ಲ್ಯಾಂಟ್ ಸಿಗಲಿಲ್ಲ ನನಗೆ, ಮತ್ತೆ ಡಿಸಪಾಯಿಂಟ್ ಆಯಿತು. ಸೊ ಅವ್ರು ಹೇಳೋ ರೀಸನ್ ಪ್ರಕಾರ ಇವಾಗ ನೆಕ್ಸ್ಟು August 15 ಬರ್ತಿರೋದ್ರಿಂದ ಪ್ಲ್ಯಾಂಟ್ಸ್ ಎಲ್ಲದನ್ನು ಡೆಕೋರೇಷನ್ಗೆ ಅಂತಂದ್ಬಿಟ್ಟು ಲಾಲ್ಬಾಗ್ಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಸೇಲ್ ಮಾಡೋದಕ್ಕೆ ಇಲ್ಲಿ ಸಿಗ್ತಾಯಿಲ್ಲ ಮೇಡಮ್, ಕೆಲವೊಂದು ಸೆಲೆಕ್ಟಿವ್ ಐಟಮ್ಸ್ ಅಂತೂ ಸಿಗೋದೇ ಇಲ್ಲ ಅಂತ ಹೇಳ್ತಾಯಿದ್ರು. ಸರಿ ಆಯಿತು, August 15 ಆದಮೇಲೆ ನನಗೆ ಕೃಷ್ಣ ಜನ್ಮಾಷ್ಟಮಿ ಒಳಗಡೆ ಬೇಕಾಗಿತ್ತು, ಅದರೊಳಗೆ ತರಿಸ್ಕೊಡಿ ಅಂತೆಲ್ಲ ಹೇಳಿಬಿಟ್ಟು ಅವ್ರಿಗೆ ಮೊದಲೇ ಸ್ವಲ್ಪ ಅಡ್ವಾನ್ಸ್ ಮಾಡಿ ಬಂದಿದ್ದಾಯಿತು. ಬಟ್ ಲೆಟ್ ಸಿ, ನಾನು ಅಂದ್ಕೊಂಡಿದ್ದೆ ನನಗೆ ಸಿಗುತ್ತಾ ಅಂತ ಅಂದ್ಬಿಟ್ಟು, ಹೋಪ್ ಫಾರ್ ದ ಬೆಸ್ಟ್. ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ನೋಡಿಕೊಂಡು ಪ್ಲ್ಯಾಂಟ್ಸ್ನ ತೊಗೊಂಡ್ರೆ ಅದನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಎಕ್ಸ್ಪೆಷಲಿ ಫ್ಲವರ್ಸ್ ಪ್ಲ್ಯಾಂಟ್ ಏನಾದ್ರು ತೊಗೊಂಡ್ವಿ ಅಂತಂದರೆ ಅದು ಅಲ್ಲಿರೋಂಥ ಫ್ಲವರ್ಸ್ ಎಲ್ಲ ಅರಳಿದ ಮೇಲೆ ಮತ್ತೆ ಗಿಡ ಒಣಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಪ್ಲ್ಯಾಂಟ್ಸಲ್ಲಿ. ಸೊ ಹಾಗಾಗಿ ನೋಡಿಕೊಂಡು ಬರೀ ಲೀವ್ಸ್ ಇರೋ ಅಂಥದ್ದು, ಬರೀ ಎಲೆಗಳಿರೋಂಥ ಪ್ಲ್ಯಾಂಟ್ಸ್ನ ತೊಗೊಳಕ್ಕೆ ಇಷ್ಟಪಡ್ತೀನಿ. ಸೊ ಸರಿ ಅಂದ್ಕೊಂಡಿದ್ದಂಗೂ ಸಿಗಲಿಲ್ಲ. ಲಕ್ಕಿ ಬ್ಯಾಂಬೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ತುಂಬ ದಿನದ ಅನ್ನಿಸ್ತಾ ಇತ್ತು ತಗೊಳ್ಬೇಕು, ಮನೆ ಒಳಗಡೆನೂ ಇಡ್ಬೋದಂತೆ. ಸೊ ಹಾಗಾಗಿ ಅಂದ್ಕೊಳ್ತಾ ಇದ್ದೆ, ಟೈಮ್ ಬಂದಿರಲಿಲ್ಲ. ಇವತ್ತು ಫೈನಲಾಗಿ ಟೈಮ್ ಬಂತು ಲಕ್ಕಿ ಬ್ಯಾಂಬೂ ತೊಗೊಳೋದಕ್ಕೆ. ಅಲ್ಲೇ ಗಿಡನ ಸಹ ಪರ್ಚೇಸ್ ಮಾಡಿ, ಪಾಟ್ ಸಹ ಪರ್ಚೇಸ್ ಮಾಡಿಬಿಟ್ಟು ಎಲ್ಲದನ್ನು ರೆಡಿ ಮಾಡಿಸ್ಕೊಂಡು ತೊಗೊಂಬಂದೆ. ಲಕ್ಕಿ ಬ್ಯಾಂಬೂನ ಈ ರೀತಿ ಮಣ್ಣಲ್ಲೂ ಸಹ ನೆಟ್ಟಿ ಇಡ್ಬೋದು, ಇಲ್ಲ ನೀವು ನೀರಲ್ಲಿ ಇಡ್ತೀವಿ ಅಂದರೆ ನೀರಲ್ಲಿ ಬೇಕಾದ್ರೆ ಇಟ್ಕೊಳ್ಬೋದು. ನಂಗೆ ನೀರಲ್ಲಿ ಇಡೋದಕ್ಕಿಂತ ಮಣ್ಣಲ್ಲಿಟ್ಟರೆ ಬೆಸ್ಟ್ ಅಂತ ಅನ್ನಿಸ್ತಾ ಇತ್ತು. ಗ್ರೀನಿಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ, ಮನೆ ಒಳಗಡೆ ಇಡ್ಬೋದು ಅನ್ನೋದು ಮೇಯ್ನ್ ರೀಸನ್ನು. ಸೊ ಹಾಗಾಗಿ ನಾನು ಮಣ್ಣಲ್ಲೇ ಇರಲಿ ಅಂತ ಅಂದ್ಬಿಟ್ಟು ನೋಡಿಕೊಂಡು ಅದನ್ನೇ ತೊಗೊಂಡೆ. ಈ ಗಿಡಗಳನ್ನ ತೊಗೊಳ್ಬೇಕಾದ್ರೆ ಎಷ್ಟು ತೊಗೊಳ್ಬೇಕಾದ್ರೆ ಎಷ್ಟು ಖುಷಿ ಇರುತ್ತೋ, ಅದೇನಾದ್ರು ಒಣಗೋದ್ರೆ ಇಲ್ಲ ಕರೆಕ್ಟಾಗಿ ಬರಲಿಲ್ಲ ಅಂತ ಅಂದರೆ ಮನೆಯಲ್ಲಿ ತುಂಬ ಬೇಜಾರಾಗಿಬಿಡುತ್ತೆ. ಸೊ ಹಾಗಾಗಿ ನನಗೆ ಎಕ್ಸ್ಪೀರಿಯೆನ್ಸ್, ನಾನು ಹೇಳ್ದಂಗೆ ಪ್ಲ್ಯಾಂಟ್ಸ್ ವಿಷಯದಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ನನಗೆ ತುಂಬಾ ಇಷ್ಟಪಡ್ತೀನಿ, ಬಟ್ ಏನಾದರೂ ಹಾಳಾಗ್ಬಿಟ್ರೆ ಅಷ್ಟೇ ಮನಸ್ಸಿಗೆ ನೋವಾಗ್ಬಿಡುತ್ತೆ. ಅಟ್ಲೀಸ್ಟ್ 1-2 ಡೇಸ್ ಆದರೂ ಡಿಸಪಾಯಿಂಟ್ ಅಲ್ಲೇ ಇರ್ತೀನಿ ನಾನು. ಸೊ ಹಾಗಾಗಿ ಈಗ ನೋಡ್ಕೊಂಡು ಪ್ಲ್ಯಾಂಟ್ ಏನು ಬೇಕೋ ಅದನ್ನು ಮಾತ್ರ ತೊಗೊಳ್ತೀನಿ ಅಷ್ಟೇ. ಅಂದ್ಕೊಂಡಂಗೆ ಲಕ್ಕಿ ಬ್ಯಾಂಬು ಮನೆಗೆ ತಂದುಬಿಟ್ಟು ಒಂದು ಪ್ಲೇಸ್ ಆಲ್ರೆಡಿ ಅಂದ್ಕೊಂಡಿದ್ದೆ, ಅಲ್ಲೇ ಇಟ್ಟಿದ್ದೀನಿ. ಸೊ ನನ್ನ ಮಗ ಸೈಕಲ್ ಓಡಿಸ್ತಾ, ಕಾರ್ ಓಡಿಸ್ತಾ ಏನಾದ್ರು ಗುದ್ಗಿದ್ಬಿಡ್ತಾನೆ ಅನ್ನೋ ಭಯನೂ ಆಗ್ತಾ ಇದೆ. ಬಟ್ ಲೆಟ್ ಸಿ ಹೇಗೆ ನೋಡ್ಕೊಳ್ತೇನೆ ಅಂತ ಆಲ್ರೆಡಿ ಹೇಳ್ತಾ ಇದ್ದೆ, ಅವನಿಗೆ ಮೈಂಡ್ ಸೆಟ್ ಮಾಡ್ತಾ ಇದ್ದೆ, ಆರವ್ ಜಿ ಹಂಗೆಲ್ಲ ಮುಟ್ಬಾರ್ದಪ್ಪ ಅಂತ ಅಂದ್ಬಿಟ್ಟು. ನೋಡೋಣ ಯಾವ ರೀತಿ ಅವನು ನೋಡ್ಕೊಳ್ತಾನೆ ಅಂತ. ಹೀಗೆ ಮನೆ ಎಂಟ್ರೆನ್ಸಲ್ಲೇ ಪ್ಲ್ಯಾಂಟ್ಸ್ನ ಇಡೋದು ತುಂಬ ಲಕ್ಕಿ ಅಂತ ಅಂತಾರೆ. ಏನು ಬರೀತಿದ್ಯಾ? ಬೇಡ ಬರಿಬೇಡ. ಸರಿ ಬರೀ. ಏನದು ನೀನು ಕೋತಿ ಪಾಪು.
ಮತ್ತೇನು ನೀನು ಏನು ನೀನು ಮತ್ತೆ ನೀನು ಮುದ್ದು ಅಲ್ಲ, ನೀನು ಕೋತಿ ನೀನು. ಮತ್ತೇನು ನೀನು ಮುದ್ದುನ ನೀನು? ಮುದ್ದು ಅಲ್ಲ ನೀನು, ಕೋತಿ ನೀನು. ನೀನು ಕೋತಿ ಪಾಪ ನೀನು. ಮತ್ತೇನು ನೀನು? ಸರಿ ಸರಿ, ಏನು ನೀನು? ಮುದ್ದು ಪಾಪನ ನೀನು? ನೈಟ್ ಟೈಮಲ್ಲಿ ಆದಷ್ಟು ನಾವು ಚಪಾತಿನೇ ತಿನ್ನೋದು. ಸೊ ಆರವ್ಗೆ ರೈಸ್ ತಿನ್ನಿಸ್ತೀವಿ, ನಾವು ಚಪಾತಿ ತಿಂತೀವಿ. ಸೊ ಸಾಂಬಾರು ಗಟ್ಟಿ ಇದ್ದಿದ್ದರಿಂದ ನನ್ನ ಹಸ್ಬೆಂಡು ಅದಕ್ಕೆ ಚಪಾತಿ ಮಾಡು ಸಾಕು ಅಂತಂದರು. ನೈಟ್ ಹೀಗೆ ಚಪಾತಿ ಮಾಡಿಕೊಂಡು ಸ್ವಲ್ಪ ತುಪ್ಪ, ಸ್ವಲ್ಪ ಚಟ್ನಿ ಪುಡಿ ಎಲ್ಲ ಇತ್ತು, ಅದರಲ್ಲಿ ನೈಟು ಡಿನ್ನರ್ನ ಮುಗಿಸಿದ್ವಿ. ಕಿಚನ್ ಕೆಲಸ ಅಂತಂದರೆ ಹೆಣ್ಮಕ್ಳು ತುಂಬ ಗೊತ್ತಾಗುತ್ತೆ. ನಂಗೆ ಎವ್ರಿ ಮಾರ್ನಿಂಗ್ ಕಿಚನ್ ತುಂಬ ಕ್ಲೀನಾಗಿರಬೇಕು. ಬಂದಾಗ ಏನಾದ್ರು ಗಲೀಜಾಗಿತ್ತು ಅಂತಂದರೆ ತುಂಬಾ ಆಕ್ವರ್ಡ್ ಫೀಲ್ ಆಗ್ತಿರುತ್ತೆ, ನನಗೆ ಅಸಹ್ಯ ಅನಿಸ್ತಿರುತ್ತೆ. ಸೊ ನೀಟಾಗಿ ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಒರೆಸ್ಬಿಟ್ಟು ಆಮೇಲೆ ನಾನು ಮಲಗೋದಕ್ಕೆ ಹೋಗ್ತೀನಿ. ಇಲ್ಲಿಗೆ ಈ ದಿನ ಎಂಡ್ ಆಗ್ತಾ ಇದೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಯಿತು. ನಿದ್ದೆ ಬರ್ತಾ ಇದೆ, ಆಲ್ರೆಡಿ 11 o'clock ಆಗ್ತಾ ಇದೆ. ಸೊ ಇಟ್ ಸ್ಲೀಪ್. ಆರವ್ ಏನು ಆರವ್ ಗುಡ್ ನೈಟ್ ಹೇಳು. ಗುಡ್ ನೈಟ್ ಬೇಗ ಹೇಳು. ಹೇಳು ಗುಡ್ ನೈಟ್. ಹೇಗಿತ್ತು ನನ್ನ ಇವತ್ತಿನ ಸ್ವಲ್ಪ ಡಿಫ್ರೆಂಟ್ ಆಗಿರೋ ವಿಡಿಯೋ? ಎಲ್ಲ ವಿಡಿಯೋಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ.